100% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. ಆದರೆ ಈ ಫಾರ್ಮ್ ಅನ್ನು ಪಡೆದುಕೊಂಡಂತಹ ಮತದಾರರು ಭರ್ತಿ ಮಾಡಿ ವಾಪಸ್ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಈಗ ಅಧಿಕಾರಿಗಳಿಗೆ ಟೆನ್ಷನ್ ಆಗಿದೆ. ಇದರ ನಡುವೆ ಬೆಂಗಳೂರಲ್ಲಿ ಮೈಕ್ನಲ್ಲಿ ಅನೌನ್ಸ್ಮೆಂಟ್ ಮಾಡುವ ಮೂಲಕ ಮತದಾರರಲ್ಲಿ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಬರಬಹುದಾಗಿದೆ. ಇದುವರೆಗೂ ನಾವು 85% ಫಾರ್ಮ್ಗಳ ವಿತರಣೆ ಮಾಡಿದ್ದೀವಿ. ಇನ್ನುಳಿದ ಫಾರ್ಮ್ಗಳ ವಿತರಣೆ ಕೆಲಸ ನಡೀತಾ ಇದೆ ಮತ್ತು ಯಾರ್ಯಾರು ಶಿಫ್ಟೆಡ್ ಆಗಿದ್ದಾರೆ ಅವರನ್ನು ಮಾರ್ಕ್ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ದಯವಿಟ್ಟು ಎನ್ಯುಮರೇಷನ್ ಭರ್ತಿ ಮಾಡಿ ವಾಪಸ್ ಕೊಡಿ. ಆಗಸ್ಟ್ 8ರ ಒಳಗೆ ವಾಪಸ್ ಕೊಡದೇ ಇದ್ರೆ ನಿಮ್ಮನ್ನ ಮತದಾರರ ಹೆಸರಿನಿಂದ ಕೈಬಿಡಲಾಗುತ್ತೆ. ಎಸ್, ಈ ರೀತಿಯಲ್ಲಿ ಮೈಕ್ ಮೂಲಕ ಅನೌನ್ಸ್ಮೆಂಟ್ ಮಾಡಿರೋದು ಬೆಂಗಳೂರಲ್ಲಿ. ಅವ್ರಿಗೆ ಫೋನ್ ಮಾಡ್ಕೊಂಡು ಅವರೇ ಕೊಡೋದ್ರೆ ನಮ್ಗೆ ತಂದು ಕೊಡಬಾರ್ದು. ಇವಾಗ ಯಾರು ತಂದ್ಕೊಡಿ, ಇಲ್ಲಾಂದ್ರೆ ನಿಮ್ದು ವೋಟರ್ ಐಡಿ ಕ್ಯಾನ್ಸಲ್ ಆಗುತ್ತೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಚುರುಕು. ರಾಜ್ಯಾದ್ಯಂತ 100% ಎನ್ಯುಮರೇಷನ್ ಫಾರ್ಮ್ ವಿತರಣೆ. ಡಿಜಿಟಲೀಕರಣ ಮಾಡೋದೇ ಸವಾಲು, ಮತದಾರರಲ್ಲಿ ಮನವಿ. ರಾಜ್ಯಾದ್ಯಂತ ಜೂನ್ 30ರಿಂದ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಶುರುವಾಗಿದೆ. ರಾಜ್ಯದಲ್ಲಿ 5,54,32,314 ಮತದಾರರಿದ್ದು 5,54,32,314 ಎನ್ಯುಮರೇಷನ್ ಫಾರ್ಮ್ ಕೂಡ ವಿತರಣೆ ಮಾಡಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಅಂಕಿಅಂಶಗಳು ಹೇಳುತ್ತಿವೆ. ರಾಜ್ಯದಲ್ಲಿ ಸರಾಸರಿ 70% ಡಿಜಿಟಲೀಕರಣವಾದರೆ ಬೆಂಗಳೂರಲ್ಲಿ 40% ಡಿಜಿಟಲೀಕರಣವಾಗಿದೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು 100% ಡಿಸ್ಟ್ರಿಬ್ಯೂಷನ್ ಆಗಿದೆ. 100% ಡಿಸ್ಟ್ರಿಬ್ಯೂಷನ್ ಆಗಿದೆ. ಈಗ ನಾವು ಡಿಜಿಟೈಸೇಷನ್ ಮಾಡುವಂತ ಪ್ರೋಸೆಸ್ ಸಹ ನಮ್ದು ಇವತ್ತಿಗೆ 38% ಆಗಿದೆ. ಇವತ್ತು ಪಾರ್ಟಿ ಇರ್ತಕ್ಕಂಥದ್ದು ಇದೆ ಅಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸಿದು ಸೇರಿ. ಸೊ ಈ ಒಂದು ಪಾಯಿಂಟ್ ಮೇಲೆ ನಮ್ದು ಡಿಜಿಟೈಸೇಷನ್ಸ್ ಇನ್ಯುಮರೇಷನ್ ಫಾರ್ಮ್ಸ್ ಏನು ಹೌಸ್ ಟು ಹೌಸ್ ಹೋಲ್ಡ್ಸ್ ಕೊಟ್ಟಿದ್ದೇವೆ ಥ್ರೂ ಎಲೆಕ್ಟ್ರೋಲ್ಸ್ಗೆ, ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಡಿಜಿಟೈಸೇಷನ್ ಮಾಡುವಂತ ಪ್ರೋಸೆಸ್ ಕಂಟಿನ್ಯೂಷನ್ ನಡೀತಾ ಇದೆ. ಇನ್ನು ರಾಜ್ಯದಲ್ಲಿ 52 ಲಕ್ಷ ASDDO ಮತದಾರರು ಪತ್ತೆಯಾಗಿದ್ದು, ಈ ಪೈಕಿ ಬೆಂಗಳೂರಲ್ಲಿ 27 ಲಕ್ಷ ಅಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಥವಾ ಡಿಲಿಟೆಡ್ ಆರ್ ಡೂಪ್ಲಿಕೇಟ್ ಮತದಾರರಿದ್ದಾರೆ. ಇವರನ್ನ ಮತದಾನ ಪಟ್ಟಿಯಿಂದ ಕೈಬಿಡುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ ASDDO ಮತದಾರರ ಸಂಖ್ಯೆ ಹೆಚ್ಚಿರುವುದರಿಂದ ಡಿಜಿಟಲೀಕರಣಕ್ಕೆ ತೊಂದರೆಯಾಗಿದೆ ಅಂತ ಬೆಂಗಳೂರು ಡಿಸಿ ಹೇಳಿದ್ರೆ, ಇತ್ತ ಬೆಳಗಾವಿ ಡಿಸಿ ಎಸ್ಐಆರ್ನಲ್ಲಿ ನಾವೇ ನಂಬರ್ 1 ಅಂತ ಹೇಳಿದ್ದಾರೆ. ಸೊ ಎಎಸ್ಟಿನಲ್ಲಿ ಆಬ್ಸೆಂಟೀಸ್ ಇರಬಹುದು, ಶಿಫ್ಟೆಡ್ ಇರಬಹುದು, ಡೆತ್ ಇರಬಹುದು, ಮತ್ತೆ ರೆಫ್ಯೂಸ್ಡ್ ವೋಟರ್ಸ್ ಇರಬಹುದು. ಈ 4 ಕ್ಯಾಟಗರಿಗಳು ಏನಿರುತ್ತೆ, ಹೈಯೆಸ್ಟ್ ವೋಟು ಅಂತಂತಂದ್ರೆ ನಮ್ಮಲ್ಲಿ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿ, ಒಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ವ್ಯಾಪ್ತಿ ಯಾವ ತರ ಸ್ಟ್ರಕ್ಚರ್ಸ್ ಇರುತ್ತೆ ಅಂದ್ರೆ ಲೇಬರ್ ಓರಿಯೆಂಟೆಡ್ ಪಾಪ ಇದಿರ್ತಾರೆ, ಸೀಸನಲ್ ಆಗಿ ಬರ್ತಾರೆ, ಸೀಸನಲ್ ಆಗಿ ಹೋಗ್ತಕ್ಕಂಥದ್ದು ಈ ತರ ಇರುತ್ತೆ. ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ 1 to 3 times 4 times ಹೋಗಿ ಅಲ್ಲಿ ವೆರಿಫೈ ಮಾಡಿ ಅದು ಇಲ್ಲ ಅಂತಂದಾಗ ನಾವು ಶಿಫ್ಟೆಡ್ ಅಂತ ಆಗುತ್ತೆ. ಅದು ಶಿಫ್ಟೆಡ್ ಈಗ ನಾವು ಇಲ್ಲಿ ರೀಚ್ ಆಗಿರ್ತಕ್ಕಂಥದ್ದು ಇಲ್ಲಿವರೆಗೂ ನಾವು 20% ಆಗಿದ್ದೇವೆ. ಇನ್ನು ನಾವು ಒಂದು ಮಾಜರನ್ನು ಮಾಡಬೇಕು. ನಿಯಮಗಳ ಅನುಸಾರ ಮಾನ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನದ ಅನ್ವಯ ಯಾವುದೇ ಶಿಫ್ಟೆಡ್ ವೋಟರ್ಸ್ ಇದ್ರೂ ಸಹ ಟು ಡ್ರಾ ದಿ ಮಹಾಜರ್. 2002ರ ಮಾಹಿತಿ ಕೊರತೆ, ಸರ್ವರ್ ಸಮಸ್ಯೆ ಸೇರಿದಂತೆ ಅನೇಕ ಕಾರಣಗಳಿಂದ ಡಿಜಿಟಲೀಕರಣಕ್ಕೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆಗೆ ಮದ್ದರಿಯಲು ಚುನಾವಣಾ ಆಯೋಗ ನಾನಾ ಕಸರತ್ತನ್ನ ಮಾಡುತ್ತಿದೆ. ಇನ್ನು ಡಿಜಿಟಲೀಕರಣದ ಸವಾಲನ್ನ ಚುನಾವಣಾ